ಅಮ್ಮ, ಏನು ಗೊತ್ತಾ, ಇವತ್ತು ನಮ್ಮದು ರಿಸಲ್ಟ್ ಬಂತು. ನಂದು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದೆ. ಅಮ್ಮ, ನಿಂಗೆ ಗೊತ್ತಾ, ಕ್ಲಾಸಲ್ಲೆಲ್ಲ ನನ್ನದೇ ಜಾಸ್ತಿ ಮಾರ್ಕ್ಸ್ ಬಂದಿರೋದು. ಹೌದಾ? ಅಯ್ಯೋ, ನನಗೆ ಖುಷಿ ತಡೆಯೋಕ್ಕೆ ಆಯ್ತಾ ಇಲ್ಲ. ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋದೇ ನನ್ನ ಆಸೆ. ನಾನು ಈಗಲೇ ಹೋಗಿ ಎಲ್ಲರಿಗೂ ಸ್ವೀಟ್ ಕೊಟ್ಬಿಟ್ಟು ಬರ್ತೀನಿ. ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಉಸಿರಾಟವೇ ನಿನ್ನೊಂದಿಗೆ ಹೇಳಿದಳು. ಐ ಐ ಸುಧಾ, ಎಲ್ಲ ಇದೆಯಾ? ಐ ಸುಧಾ, ಕೊಳೆಯಾದ ನನ್ನ ವಿಕಾಸ, ಅದನ್ನ ದೊಳೆಯಾದ ನನ್ನ ಬುರಸ, ಕೊಡೆಯದಿದ್ದರೆ ಏ ಜಗ ಬದುಕಲಾರದು ಅವನ. ಅಪ್ಪ, ಯಾಕಪ್ಪ ಬೆಳಗ್ಗೆನೆ ಕುಡ್ಕೊಂಬಂದಿದೆಯಲ್ಲಪ್ಪ? ಮಗಳೇ, ಇವತ್ತು ನಿಂದು ರಿಸಲ್ಟ್ ಇತ್ತಲ್ವ? ಅದೇ ಅಲ್ಲಿ ತರ್ಕಲ್ ಹತ್ರ ಯಾರೆಲ್ಲ ಹೇಳ್ತಾ ಇದ್ರು ಇವತ್ತು ರಿಸಲ್ಟ್ ಹಾಕೋರೆ ಸ್ಕೂಲಲ್ಲಿ ಅಂತ. ನನ್ನ ಸ್ಕೂಲಿಗೆ ಹೋಗಿ ನೋಡೋಣ ಅಂತ ಅಂದ್ಕೊಂಡೆ, ಆದರೆ ಅಲ್ಲಿ ಗಂಟ ಯಾರು ಇರ್ತಾರ ಮಗಳು, ಅದಕ್ಕೆ ನಿನ್ನ ಕೇಳೋಣ ಅಂತ ಬಂದೆ. ಏನಾಯ್ತು ನಿಂದು ರಿಸಲ್ಟು? ಅಪ್ಪ ಮಗಳ ನೀನು ಬಸ್ ಆಗಿರ್ತೀನಿ ಅಂತ ನನಗೆ ಗೊತ್ತು, ನನ್ನ ಮಗಳು ಬಸ್ ಆಗಿರ್ತಾಳೆ ಅಂತ ನನಗೆ ಗೊತ್ತು, ಆದ್ರೂ ಏನಾಯ್ತು ಅಂತ ಕೇಳೋಣ ಅಂತ ಬಂದೆ. ಅಪ್ಪ, ನಂದು ರಿಸಲ್ಟ್ ಬಂತು. ನಂದು ಸ್ಕೂಲಲ್ಲಿ ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಅದಕ್ಕೆ ನಾನು ಮುಂದೆ ಸೈನ್ಸ್ ತಗೊಂಡು ಓದೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ. ಓದು ಓದು ಓದು, ನಾನು ಓದಿಸ್ತೀನಿ, ಓದಿನೇನು. ಅದು ಪರ್ಯಾಯ ಮನೆ ಮಕ್ಕಳು ಫೇಲ್ ಆಗ್ಬಿಟ್ಟಲ್ಲ, ನನ್ನ ಮಗಳು ಪಾಸ್ ಆಗಿದೆಯಾ, ನೀನು ಓದಿಸ್ತೀನಿ ಬಿಡು ಮಗಳು. ನೀನು ಏನತ್ತೆ ಓದು ಮಗಳು, ಸಾಲ ಮಾಡಾದ್ರೂ ಸರಿ ನೀನು ಓದಿಸ್ತೀನಿ. ಓದು ಓದು. ಎಲ್ಲೋದ್ಲು ನಮ್ಮಮ್ಮ, ಎಲ್ಲೋದ್ಲು? ಅವಳಿಗೆ ಸ್ವೀಟ್ಸ್ ಮಾಡಿಸ್ಬೇಕಿತ್ತು, ಕೇಸರಿ ಬಾತ್ ಮಾಡಿಸ್ಬಿಡ್ತೀನಿ, ಎಲ್ಲೋದ್ಲು? ಅಪ್ಪ, ಅಮ್ಮ ಸ್ವೀಟ್ ತರ್ತೀನಿ ಅಂತ ಬೇಕ್ರಿಗೆ ಹೋಗಿದ್ದಾಳೆ. ಹೌದಾ? ಒಳ್ಳೆದಾಯ್ತು ಬಿಡು, ತರಲಿ. ಅಕ್ಕ, ಅಮ್ಮ ಎಲ್ಲೇ ಅಕ್ಕ? ಅಕ್ಕ, ನೀನು ನಿಜವಾಗ್ಲೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆಯಾ? ಇಡೀ ಸ್ಕೂಲ್ಗೆ ನಿಂದೇನ ಹೈಯೆಸ್ಟ್ ಮಾರ್ಕ್ಸು. ನೋಡು, ನಾನು ನಿನ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ. ಆಯಿತು ಆಯಿತು, ತೆಗಿವಂತೆ ಬಿಡು. ಮಗು ಪಾಸಾಗಲ್ಲ ಖುಷಿಗೆ ಎಲ್ಲರಿಗೂ ಸಾಲ ಮಾಡೋದು ಸರಿ, ಹಾಕಿ ತೋರಿಸ್ಬಿಡ್ತೀನಿ ವರ್ಷ. ಗೌಡ್ರೆ ಗೌಡ್ರೆ ಗೌಡ್ರೆ. ಓ ಪುಟ್ಟ, ಬಾ ಬಾ. ಏನು ಬೆಳಬೆಳಗ್ಗೆನೇ ಬಂದ್ಬಿಟ್ಟಿದೆಯಲ್ಲ ನಮ್ಮನೆ ಕಡೆ? ಗೌಡ್ರ, ನನ್ನ ಮಗಳು ಎಸ್ ಎಲ್ ಸಿನಲ್ಲಿ ಪಾಸ್ ಆಗವಳೆ, ಅದಕ್ಕೆ ಎಲ್ಲರಿಗೂ ಪಾರ್ಟಿ ಕೊಡೋಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಸಾಲ ಅಂತ ಕೊಟ್ಬಿಟ್ಟು ನಾನು ಇನ್ನೊಂದು ವಾರ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಲ್ಲ, ಆಗ ನಿಮ್ಮ ಸಾಲ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ. ಲೋ ಪುಟ್ಟ, ಅಲ್ಲ ಕಣೋ, ಮಗಳು ಪಾಸ್ ಆಗೋಳೆ ಅಂತಂದರೆ ಮಗಳಿಗೆ ಏನಾದರೂ ಕೊಡಿಸು. ನಾಳೆ ಕಾಲೇಜು ಗೀಲೇಜು ಅಂತ ಸೇರಿಸ್ಬೇಕಾಯ್ತದೆ, ಅದಕ್ಕೆ ಅವ್ಳಿಗೆ ಏನು ಬೇಕು, ಬಟ್ಟೆ ಬರೆ ಪುಸ್ತಕ ಅದನ್ನು ಕೊಡಿಸು ಸಾಲ ಮಾಡಿ. ಯಾರಿಗೋ ಕುಡಿಯೋಕ್ಕೆ ತಿನ್ನೋಕ್ಕೆ ಎಲ್ಲ ಸಾಲ ಕೊಡೋದಿಲ್ಲ ಕಣೋ ನಾನು. ಸುಮ್ಮನೆ ದುಡ್ಡೆಲ್ಲ ಹಾಳು ಮಾಡ್ತೀಯಲ್ಲ, ಅವ್ರು ಕುಡಿಸಿದ್ರೆ ಏನೋ ಬರ್ತದೆ ನಿನಗೆ? ಹಂಗಲ್ಲ ನೋಡ್ರೆ, ನಾನು ಎಲ್ಲರೂ ಹೇಳ್ಬಿಟ್ಟಿದ್ದೆ ನನ್ನ ಮಗಳು ಪಾಸ್ ಪಾರ್ಟಿ ಕೊಡ್ತೀನಿ ಅಂತ. ಈಗ ವರ್ಷ ನನ್ನ ಮರ್ಯಾದೆ ಉಳಿದಲ್ಲ ಹೇಳಿ ನೋಡ್ರಿ ನೀವು. ಮರ್ಯಾದೆ ಅಂದರೆ ಏನು ಅಂತ ಗೊತ್ತೇನೋ ನಿನಗೆ? ಮೊದಲು ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ಜೀವನ ಮಾಡೋದು ಕಲಿ. ಕುಡಿಯೋದು ತಿನ್ನೋದು ಇದೇ ಜೀವನ ಅಲ್ಲ. ನೀನೀಗ ಕುಡ್ಕೊಂಡು ಹಿಂಗೆ ಓಡಾಡ್ತಾ ಇದ್ದೀರಾ, ನಿನಗೆ ಯಾರು ಮರ್ಯಾದೆ ಕೊಡ್ತಾವ್ರು ಹೇಳು? ಗೌಡ, ನಿಮ್ದು ಅಮ್ಮ ಗೌಡ್ರೆ, ಬೇರೆ ಯಾರ ಹತ್ರನೂ ಕೇಳೋದಿಲ್ಲ ಗೌಡ್ರೆ, ನಿಮ್ಮ ಹತ್ರ ಮಾತ್ರ ಕೇಳ್ತೀನಿ ನಾನು. ಒಂದೇ ಒಂದು 1000 ರೂಪಾಯಿ ಕೊಡಿ ಗೌಡ್ರೆ ಸಾಕು, ಮತ್ತು ಇನ್ಯಾವತ್ತೂ ಕೇಳೋದಿಲ್ಲ ಗೌಡ್ರೆ. ಇದೊಂದು ಸಾರಿ ಸಹಾಯ ಮಾಡಿ ಗೌಡ್ರೆ ಪ್ಲೀಸ್. ಇಲ್ಲ ಕಣೋ, ನನ್ನ ಹತ್ರ ದುಡ್ಡಿಲ್ಲ ಕಣೋ. ಹೋಗೀಗ ಮನೆಗೆ ಹೋಗು ನೀನು. ನೀವೀಗ ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಾನು ಮನೆಗೆ ಹೋಗಲ್ಲ, ಇಲ್ಲ ಕೊಡ್ಕೊತೀನಿ. ಒಳ್ಳೆ ಕತೆ ಆಯ್ತಲ್ಲ ಇವಂದು. ಬಂದು ಹಿಂಗೆ ಬೆಳಗ್ಗೆನೆ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಹಿಂಗೆ ದುಡ್ಡು ಕೊಡಿ ಅಂತ ಹಠ ಮಾಡ್ತಾವನಲ್ಲ. ಗೌಡ್ರೆ, ನೀವು ಒಂದು ಸಾರಿ ನಾನು ಕೊಡಿ, ಇನ್ನೊಂದು ಸಾರಿ ನಿಮಗೆ ಕೇಳೋದಿಲ್ಲ ನಾನು. ಸಂಜೆ ಬರೋಗು, 4 ಗಂಟೆ ಕೊಡ್ತೀನಿ. ನನ್ನ ಹತ್ರ ಈಗ ಯಾವುದು ದುಡ್ಡಿಲ್ಲ, 4 ಗಂಟೆ ಮೇಲೆ ಬರೋಗು. ಸರಿ ಗೌಡ್ರೆ, ಸಂಜೆ ಬರ್ತೀನಿ. ಸಂಜೆ ಬಂದಾಗ ನೀವು ಕೊಡಲಿಲ್ಲ ಅಂತಾನು ನಾನು ಸುಮ್ಮನೆ ನಾನು ರಾತ್ರಿ ಎಲ್ಲ ಇಲ್ಲೇ ಕೂತ್ಕೊಂಡ್ಬರ್ತೀನಿ, ನಿಮ್ಮ ಮನೆ ಬಾಗಿಲಲ್ಲೇ ಇರ್ತೀನಿ. ಮಗಳು ಪಾಸಾಗೋಳೆ ಅಂತೀಯಾ? ಮೊದಲೋಗಿ ಆ ಹುಡುಗಿಗೆ ಏನಾದ್ರು ತೊಗೊಂಡೋಗಿ ಕೊಡು, ಖುಷಿಯಾಗಲಿ. ಏನಪ್ಪ ಅಂತ ಇದೆಯೋ ನೀನು? ಸರಿ ಗೌಡ್ರೆ, ಬರ್ತೀನಿ ಗೌಡ್ರೆ, ಸಂಜೆ ಇಲ್ಲಿಗೆ ಬಂದ್ಬಿಡ್ತೀನಿ. 4 ಗಂಟೆಗೆ ಕರೆಕ್ಟ್ 4 ಗಂಟೆ ಇಲ್ಲಿ ಇರ್ಬಿಡ್ತೀನಿ ನಾನು.
ಅಲ್ಲ ಕಣೋ ಈ ಸರಿ ಏನೋ ಇಷ್ಟೊಂದು ಮಳೆ ಹೋಯ್ತೈತೆ ಅಯ್ಯೋ ಬೆಳೆ ಹಾಕೋಣ ಅಂತ ಅಂದ್ರೆ ಬಿಡು ಕೊಡ್ತಾ ಇಲ್ಲ ಅಷ್ಟೊಂದು ಮಳೆ ಬರ್ತೈತೆ. ಹೋಗೋಣ ನಾನು ಮನೇನೆ ಇಡ್ಲತ್ತಿ ಕಾಳು ಹಾಕ್ಬೇಕಣ್ಣ ಅವಳಿಗೆ ಇನ್ನೇನು ತಿಂತಿಲ್ಲ ನೋಡು. ಆಗ ನಂದು ಬೆಳೆ ಆಗಲಿ ಕೈ ಬಂತು ಅಂತ ಅನ್ಕೊಂಡು ಎಷ್ಟು ಚೆನ್ನಾಗಿ ಬಂದೈತೆ ಒಂದು ಕಾಳು ಹೋಗಿಲ್ಲ ಎಲ್ಲ ಕಾಳು ಚೆನ್ನಾಗಿ ಬಂದಿದೆ. ಓ ಅಲ್ಲಿ ನೋಡೋಣ ಆ ಕಡೆ ಅಲ್ಲಿ ಗೊತ್ತಾಗ ಪುಟ್ಟಣ ಅಲ್ವಾ? ಹ್ಞೂ ಪುಟ್ಟಣ್ಣನೇ ಅದು. ಏನೋ ಮಗಳು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗೋಳು ಅಂತೆ. ನಮ್ಮ ಹುಡ್ಗಂಗೆ ಅಂತಿದ್ದ ಇಡೀ ಸ್ಕೂಲ್ಗೆ ಹೈಯೆಸ್ಟ್ ಮಾರ್ಕ್ಸ್ ಕಣಪ್ಪ, ಪುಟ್ಟಣ್ಣ ಮಗಳು ಅಷ್ಟು ಚೆನ್ನಾಗಿ ಓದವಳೆ, ಎಲ್ಲ ಟೀಚರ್ಸ್ ಎಲ್ಲ ಹೊಗಳ್ತಾ ಇದ್ರು ಅಂತ. ಹೌದಾ? ನೋಡು ಅಪ್ಪ ಹಿಂಗೆ ಕುಟ್ಕೊಂಡು 30 ಸುತ್ತಾ ಇರ್ತಾನೆ, ಮಗಳು ನೋಡಿ ಎಷ್ಟು ಚೆನ್ನಾಗಿ ಓದವಳೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಈ ಪಟೇಲ್ ಮನೆ ಮಕ್ಕಳಿದ್ವಲ್ಲ ಅವಳಾಗ್ಯವೇ ಅವೇನೋ ಇದು ಪ್ರೈವೇಟ್ ಸ್ಕೂಲ್ ಹೋಗ್ತಿದ್ವಂತೆ. ಹಾಂ, ಆದರೆ ಅವೇ ಪಾಸ್ ಆಗಿಲ್ವಂತೆ. ಒಂದು ಹುಡುಗಿ ಏನೋ 50% ತೆಗ್ದೈತಂತೆ, ಇನ್ನೊಂದು ಹುಡುಗಿ 2 ಸಬ್ಜೆಕ್ಟ್ ಏನೋ ಹೋಗ್ಬಿಟ್ಟೈತಂತೆ. ನೋಡು ದುಡ್ಡಿದ ಮಾತ್ರಕ್ಕೆ ಎಲ್ಲ ಬರೋದಿಲ್ಲ. ನೋಡು ಬಡವ್ರ ಮನೆ ಆದ್ರೂ ಮಕ್ಕಳು ಓದಿದ್ರೆ ಹೆಂಗೆ ಹೆಸರು ಮಾಡ್ಬೋದು ಅಂತ. ಓ ಹೇಳ್ತಿದ್ದಕ್ಕ ನಂದು ಬಾರೋ ಕುಡಿಯೋ ಕೂತಾಗೆಲ್ಲ ನನ್ನ ಮಗಳು ಹಂಗೆ ನನ್ನ ಮಗಳು ಹಿಂಗೆ ಅಂತವ. ಹಾಂ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳೋ ನೀವತ್ತು ಫುಲ್ ಪಾರ್ಟಿ ಹೆಂಗಾದ್ರೆ ನಮಗೆ. ದುಡ್ಡ ನಮ್ಮಪ್ಪ ಶಿವಪ್ಪ ಯಾರು ಯಾರಾಗಿದೆ ಹೋದ ಅದು ಹಣೆಯ ಬರ ನನಗೆ ಕೈಯಲ್ಲಿ ಕಾಸಿಲ್ಲ ಏನು ನನ್ನ ಹಣೆ ಬರಹ. ಓಹೋ ಏನಣ್ಣ ಪುಟ್ಟಣ್ಣ ಬೆಳಗ್ಗೆನೆ ಪೋಣಿಸ್ಕೊಂಡಿದೀಯ ಅನಿಸ್ತದೆ. ಓ ಮಗಳು ಪಾಸ್ ಆಗೋಳಿಂದ ಖುಷಿಗೆ ಏನಾದ್ರು ಕುಡ್ಗಿಡ್ಕೊಂಬತ್ತಾ ಇದೆಯಾ ಏನಣ್ಣ? ಎಲ್ಲಿ ಬಂದ್ರು ನನ್ನ ಹತ್ರ ದುಡ್ಡೇ ಇಲ್ಲ. ಗೌರ್ಮೆಂಟ್ಗೆ ಹೋಗಿದ್ರೆ ದುಡ್ಡು ಕೊಡಿ ಸಾಲವ ಹೋಗ್ಬಿಡ್ತೀನಿ ಅನ್ನೋದು ವಾರ ಬಿಟ್ಟು ಅಂತ ಸಂಡೆ ಬರೋಗೂ ಈಗಿಲ್ಲ ಅಂತ ಹೇಳ್ಕೊಡ್ಸ್ಬಿಟ್ಟು. ಓಹೋ ಪುಟ್ಟ ಹಂಗಾದ್ರೆ ಸಂಜೆ ಫುಲ್ ಪಾರ್ಟಿ ಏನು? ವಾಹ್ ನೀನು ಇಲ್ಲ ಇದೆಯಣ್ಣ ಬಂದ್ಬಿಡೋಣ ಸಂಜೆಗೆ ಪಾರ್ಟಿ ಮಾಡ್ಬಿಡೋಣ.